ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನು ಡೇವಿಡ್ ಜೇಮಿ ಕೊಕ್ಕಡ. ಈ ಒಂದು ಸುಂದರವಾದ ರಚನೆಯನ್ನು ಯಾರು ಮಾಡಿದ್ದಾರೆ, ಯಾವುದರಿಂದ ಮಾಡಿದ್ದಾರೆ ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇದು ಇಲ್ಲಿ ನೀವು ನೋಡುತ್ತಾ ಇರುವಂತಹದ್ದು ಸೌಟು, ಅನ್ನ ಬಡಿಸುವಂಥ, ಆಹಾರ ಬಡಿಸುವಂತಹ ಸೌಟು. ಹಿಂದೆ ಪುರಾತನ ಕಾಲದಲ್ಲಿ ಮತ್ತು ಹಿಂದಿನ ನಮ್ಮ ಪೂರ್ವಜರು ಆಹಾರವನ್ನು ಬಡಿಸಲು ಈ ಒಂದು ಸಾಧನವನ್ನು ಬಳಸುತ್ತಿದ್ದರು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ. ಇದು ಬಹಳ ಒಂದು ಉಪಯುಕ್ತವಾಗಿದ್ದ ಒಂದು ಸಾಮಗ್ರಿ ಆಗಿರುತ್ತದೆ. ಇದು ಹೆಚ್ಚಿನ ಜನರಿಗೆ ಗೊತ್ತಿದ್ದರೂ ಕೂಡ ಇದು ಇತ್ತೀಚಿನ ದಿನಗಳಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇದು ಮರುಜೀವವನ್ನು ಪಡೆದುಕೊಂಡು ಜನಗಳಿಗೆ, ಮನೆಗಳಿಗೆ ತಲುಪಿ ಇಂದು ಉಪಯೋಗಕರ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಹಿಂದೆ ನಮ್ಮ ಜನರು ಯಾಕೆ ಆರೋಗ್ಯವಾಗಿದ್ದರು ಎಂಬುದರ ಗುಟ್ಟು ಇದೇ ಇರಬಹುದು. ಏಕೆಂದರೆ ಇವತ್ತು ನಾವು ಬಳಸುವಂತಹ ಸಾಮಗ್ರಿಗಳು, ಪರಿಕರಗಳು, ಅಡಿಗೆ ಕೋಣೆಗಳಿರುವಂತಹ ಬಹಳಷ್ಟು ಸಲಕರಣೆಗಳು, ಉಪಕರಣಗಳು ಎಲ್ಲವೂ ಪ್ಲಾಸ್ಟಿಕ್ಕಿಂದ, ಅಲ್ಯೂಮಿನಿಯಂನಿಂದ ಮತ್ತು ಸ್ಟೀಲ್ಗಳಿಂದ ಕೂಡಿರುತ್ತದೆ. ಆದರೆ ಅವುಗಳೆಲ್ಲವೂ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಎಂಬುವ ಮಾತುಗಳನ್ನು ನಾವು ಆಗಾಗ ಕೇಳುತ್ತಾ ಇದ್ದೇವೆ. ಇದು ಒಂದು ಸುಂದರವಾದ ಕಲೆ ಕೌಶಲ್ಯದ ಆಕೃತಿ. ಇದು ನೋಡಲು ಬಹಳ ಸುಂದರವಾಗಿದೆ. ಇದನ್ನು ಯಾವುದರಿಂದ ಮಾಡಲಾಗಿದೆ ಎಂಬುವ ಕಾತುರ, ಕುತೂಹಲ ನಿಮಗೆ ಇದ್ದೇ ಇರಬಹುದು. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಕೂಡ ತಿಳಿಯಲು ನಿಮಗೆ ಆಸಕ್ತಿ ಇರಬಹುದು. ಬಂಧುಗಳೇ, ಈ ಸುಂದರ ಕಲೆ ಕೌಶಲ್ಯದ ಆಕೃತಿಯನ್ನು ತಯಾರಿಸಿದ ಕಚ್ಚಾ ವಸ್ತು ಯಾವುದು ಎಂದರೆ ಅದು ಕಲ್ಪವೃಕ್ಷ, ತೆಂಗಿನ ಮರದ ಉತ್ಪನ್ನ. ತೆಂಗಿನ ಕಾಯಿಯ ಹೊರ ಪದರವಾದ ಗೆರಟೆಯಾಗಿರುತ್ತದೆ. ಈ ಗೆರಟೆಯನ್ನು ಈ ಒಂದು ಹಂತಕ್ಕೆ ತರಲು ಬಹಳ ಶ್ರಮ ಇರುತ್ತದೆ. ಬಹಳ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಬೇರೆ ಬೇರೆ ಸರಳ ಬಹಳ ಸೂಕ್ಷ್ಮವಾದ ಯಂತ್ರ ಉಪಕರಣಗಳನ್ನು ಬಳಸಬೇಕಾಗುತ್ತದೆ. ಇದು ಒಂದು ಕಲೆ ಕೌಶಲ್ಯದ ಒಂದು ಚತುರತೆಯ ಒಂದು ಕೆಲಸವಾಗಿರುತ್ತದೆ. ಈ ಸುಂದರವಾದ ಕಲೆ ಆಕೃತಿಯನ್ನು ಯಾರು ಮಾಡಿದರು ಎಂಬುದನ್ನು ತಿಳಿಯೋಣ. ಇದನ್ನು ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯ ಸ್ವಸಹಾಯ ಸಂಘದ ಮಹಿಳೆಯರು ಕೌಶಲ್ಯ ಮತ್ತು ತರಬೇತಿಯನ್ನು ಪಡೆದು ತಾವೇ ಸ್ವತಃ ತಯಾರಿಸಿರುವ ಒಂದು ಸುಂದರವಾದ ಕೌಶಲ್ಯದ ಆಕೃತಿಯ ಮರದ ಚಿತ್ರವಾಗಿ, ಮರದ ಒಂದು ರೂಪ ಆಗಿರುತ್ತದೆ ಇದು. ಇಂತಹ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ನಮ್ಮ ಕಂಪನಿಯಲ್ಲಿ ತೊಡಗಿಸಿಕೊಂಡು ಕರಕುಶಲ ವಸ್ತುಗಳು, ಬೇರೆ ಬೇರೆ ಉತ್ಪನ್ನಗಳು, ತೆಂಗಿನ ವಿವಿಧ ಉತ್ಪನ್ನಗಳನ್ನು ತಯಾರಿಸಿ ಅದನ್ನು ಜನಗಳಿಗೆ ಮಾರಾಟ ಮಾಡಿ ಮತ್ತು ನಮ್ಮ ಕಂಪನಿಗೆ ಕೂಡ ಮಾರಾಟ ಮಾಡಿಕೊಂಡು ತಮ್ಮ ಉದ್ಯೋಗ, ಒಳ್ಳೆಯ ಆದಾಯ, ಸ್ವಾವಲಂಬನೆಯ ಬದುಕನ್ನು ಕಂಡುಕೊಳ್ಳುತ್ತಿದ್ದಾರೆ ಮತ್ತು ತಿಂಗಳಿಗೊಂದು ಒಳ್ಳೆಯ ಆದಾಯವನ್ನು ಪಡೆಯುತ್ತಿದೆ ಎಂಬುದು ಇಲ್ಲಿ ಬಹಳ ಮುಖ್ಯವಾಗಿದೆ ಬಂಧುಗಳೇ. ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯು ಪ್ರಾರಂಭವಾಗಿ 3 ವರ್ಷವನ್ನು ಪೂರೈಸಿರುತ್ತದೆ. ಇಂದು ಕಂಪನಿಯು ವಾರ್ಷಿಕ ಮಹಾಸಭೆಯನ್ನು ನಡೆಸಿರುತ್ತದೆ. ಕಂಪನಿಯ ಉದ್ದೇಶ ಮತ್ತು ಉದ್ದೇಶಗಳು ರೈತರಿಂದ ಉತ್ಪನ್ನಗಳನ್ನು ನೇರ ಖರೀದಿ, ತೆಂಗು ಬೆಳೆಯ ಸಂರಕ್ಷಣೆ, ತೆಂಗು ಕೃಷಿಕರ ಅಭ್ಯುದಯ, ಮಹಿಳಾ ಸಬಲೀಕರಣ, ರೈತರಿಂದ ವಸ್ತುಗಳನ್ನು, ತೆಂಗು ಉತ್ಪಾದನೆ, ಕೃಷಿ ಉತ್ಪಾದನೆ ವಸ್ತುಗಳನ್ನು ನೇರವಾಗಿ ಖರೀದಿಸಿ ಅದರ ಲಾಭವನ್ನು ರೈತರಿಗೆ ತಲುಪುವಂತೆ ಮಾಡುವುದು, ಮೌಲ್ಯವರ್ಧಿತ ಉತ್ಪನ್ನಗಳು ತಯಾರಿಸಿ ಮಾರುಕಟ್ಟೆಯಲ್ಲಿ ಜನಗಳಿಗೆ ಒದಗಿಸುವುದು, ತೆಂಗಿನ ಎಲ್ಲ ಉತ್ಪನ್ನಗಳನ್ನು ಎಲ್ಲವೂ ದೇಶದ ಎಲ್ಲೆಡೆಯೂ ದೊರೆಯುವಂತೆ ಮೌಲ್ಯವರ್ಧನೆಗೊಳಿಸಿ ಬೇರೆ ಬೇರೆ ಉತ್ಪನ್ನಗಳು ತಯಾರಿಸಿ ಆಹಾರ ಉತ್ಪನ್ನಗಳು, ಪಾನೀಯಗಳು, ಐಸ್ ಕ್ರೀಮ್ಗಳು ಮುಂತಾದ ಬೇರೆ ಬೇರೆ ರೀತಿಯ ವಸ್ತುಗಳನ್ನು, ಆಹಾರ ಉತ್ಪಾದನೆಗಳನ್ನು ತಯಾರಿಸಿ ದೇಶದ ಎಲ್ಲೆಡೆಯೂ ಬಿಡುಗಡೆ ಮಾಡಿ ಮಾರಾಟ ಮಾಡುವುದು ಕಂಪನಿಯ ಉದ್ದೇಶವಾಗಿದ್ದು, ಇದರಿಂದ ತೆಂಗು ಕೃಷಿಕರಿಗೆ, ರೈತರಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳು ಹೆಚ್ಚು ಇರುತ್ತದೆ. ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯು ಭಾರತ ದೇಶದ ಅತಿ ದೊಡ್ಡ ತೆಂಗು ರೈತರ ಕಂಪನಿಯಾಗಿದೆ. 20,000 ಸದಸ್ಯರನ್ನು ಹೊಂದಿರುತ್ತದೆ. ಕಂಪನಿಯು ಬಹಳ ವೇಗವಾಗಿ, ಅದ್ಭುತವಾಗಿ ಪ್ರಗತಿ ಕಾರ್ಯ ಸಾಧನೆಯನ್ನು ಮಾಡುತ್ತಾ ಮುನ್ನುಗ್ಗುತ್ತಿದೆ. ಈಗಾಗಲೇ ತುಂಬ ಜನರಿಗೆ ಉದ್ಯೋಗ, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿಯೂ ಕಂಪನಿಯಿಂದ ಜನರಿಗೆ ತುಂಬ ಸಹಾಯವಾಗಿರುತ್ತದೆ. ಕಂಪನಿಯು ತಯಾರಿಸುವ ಎಲ್ಲ ವಸ್ತುಗಳು, ಉತ್ಪನ್ನಗಳು ಸ್ಥಳೀಯವಾಗಿದ್ದು ನಮ್ಮ ನಾಡಿನದೇ ಆಗಿದ್ದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಆಗಿರುತ್ತದೆ. ಜನರಿಗೆ, ಕೃಷಿಕರಿಗೆ, ಮಹಿಳೆಯರಿಗೆ ಮಾಹಿತಿ, ತರಬೇತಿ ನೀಡಿ ಸ್ವಾವಲಂಬಿ ಜೀವನ, ಆರ್ಥಿಕತೆಯ ಮೂಲಕ ಆತ್ಮನಿರ್ಭರ ಭಾರತದಲ್ಲಿ ತೊಡಗಿಸಿಕೊಂಡಿರುತ್ತೇವೆ. 2030ಕ್ಕೆ ಕಂಪನಿಯು ಮಹಿಳೆಯರಿಗಾಗಿ 1 ಲಕ್ಷ ಉದ್ಯೋಗವನ್ನು ಸೃಷ್ಟಿ ಮಾಡುವ ಗುರಿಯನ್ನು ಹೊಂದಿದೆ.
ತೆಂಗು ಕೃಷಿಕರು ಜನರು ಎಲ್ಲರೂ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯೊಂದಿಗೆ ಕೈ ಜೋಡಿಸಿರಿ. ನಮ್ಮ ನಾಡಿನ ಕೋಟಿ ಜನರು ಮನಸ್ಸು ಮಾಡಿ ನಮ್ಮ ಕಂಪನಿಯ ತೆಂಗು ಕೃಷಿ ಉತ್ಪನ್ನಗಳನ್ನು ಆಹಾರ ಪಾನೀಯ ಕರಕುಶಲ ಮುಂತಾದ ಎಲ್ಲ ವಸ್ತು ಉತ್ಪಾದನೆಗಳನ್ನು ಖರೀದಿಸಿ ಬಳಸಿ ಕೃಷಿಕರು ಮಹಿಳೆಯರು ಮತ್ತು ಬಹಳಷ್ಟು ಜನರಿಗೆ ಇದರಿಂದ ಒಳ್ಳೆಯದು ಆಗಲಿದೆ ಎಂಬುದು ಬಹಳ ಮುಖ್ಯ ಮತ್ತು ಮಹತ್ವದ್ದಾಗಿರುತ್ತದೆ. ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಸಂಘಟನೆಗಳು, ಸಹಕಾರ ಸಂಘಗಳಲ್ಲಿಯೂ ನಡೆಯುವ ಕಾರ್ಯಕ್ರಮಗಳಲ್ಲಿ ಮತ್ತು ಇತರ ಎಲ್ಲ ಕ್ಷೇತ್ರಗಳಲ್ಲಿಯೂ ನಡೆಯುವ ಕಾರ್ಯಕ್ರಮಗಳಲ್ಲಿ ನಮ್ಮ ಕಂಪನಿಯ ಸುಂದರವಾದ ತೆಂಗಿನ ಉತ್ಪನ್ನಗಳನ್ನು ಸ್ಮರಣಿಕೆಯಾಗಿ, ಉಡುಗೊರೆಯಾಗಿ, ಬಹುಮಾನವಾಗಿ ನೀಡಬಹುದು. ಇದರಿಂದ ನಮ್ಮ ರೈತರು, ಮಹಿಳೆಯರು ಮತ್ತು ಬಹಳಷ್ಟು ಜನರಿಗೆ ಆರ್ಥಿಕವಾಗಿ ಸಹಕಾರ ಆಗುತ್ತದೆ. ಸಮಯಾವಕಾಶ ಇದ್ದಾಗ ನಮ್ಮ ಕಂಪನಿಯ ವೆಬ್ಸೈಟ್, ಬ್ರಾಂಚ್ಗಳು, ಕಚೇರಿಗಳು, ಶಾಖೆಗಳಿಗೂ ಭೇಟಿ ನೀಡಿರಿ, ಮಾಹಿತಿಯನ್ನು ಪಡೆಯಿರಿ. ಎಲ್ಲರೂ ಒಂದಾಗಿ ಒಟ್ಟಾಗಿ ಬೆಳೆಯೋಣ, ನಮ್ಮ ನಾಡನ್ನು ಬೆಳೆಸೋಣ. ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯ ಮೊದಲ ವಾರ್ಷಿಕ ಮಹಾಸಭೆಯ ಒಂದಷ್ಟು ನೋಟಗಳು ಇಲ್ಲಿದೆ ನೋಡಿ. ಹಾಗೆಯೇ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.